So what I would like to say is, try to make social media a place where people can come and feel good about it. ಯಾಕೆ ನಿಮ್ ಫ್ರಸ್ಟ್ರೇಷನ್ ನ ಬೇರೆಯವ್ರ ಮೇಲೆ ತೆಕ್ಕೊಂತೀರಾ ಅಲ್ವಾ? ಸೊ ಅಂಡ್ ಐ ಥಿಂಕ್ ಐ ವಾಸ್ ಜಸ್ಟ್ ಟೆಲಿಂಗ್ ಯು, ನನ್ನ ಫಸ್ಟ್ ಸಿನಿಮಾ, ಓಕೆ, ಅದು ಇದು ಏನೇನೋ ಅಂತ ಹೇಳ್ತಾರೆ, ಬಟ್ ಮೈ ಫಸ್ಟ್ ಫಿಲ್ಮ್ ಡಿಡ್ 50 days. ಅಂದ್ರೆ 2 ತಿಂಗಳಿಗೆ 10 ದಿವಸ ಕಮ್ಮಿ. ಈ ಕಾಲದಲ್ಲಿ 2 ತಿಂಗಳು ಓಡೋ ಒಂದ್ ಸಿನಿಮಾ ತೋರಿಸಿದ್ವಿ, ಒಂದ್ ಸಿನಿಮಾ. ಸೊ ಐ ಕನ್ಸಿಡರ್ ದಟ್ ಅ ಸಕ್ಸೆಸ್. ಸೆಕೆಂಡ್ ಸಿನಿಮಾ ನಾನು ಮಾಡಿದ್ದು ಕಳ್ಳ ಮಳ್ಳ ಸುಳ್ಳ, ವಿಚ್ ಬ್ರೋಕ್ ಆಲ್ ದ ರೆಕಾರ್ಡ್ಸ್. ಇವತ್ವರೆಗೂ ನನಗೆ ಯಾರಾದ್ರೂ ಬಂದು, ಮೇಡಮ್ ನೀವು ಕಳ್ಳ ಮಳ್ಳ ಅಂದ್ರೆ ತುಂಬಾ ಈ ಸಿನಿಮಾ ನೋಡೋರು ಆ ಕಳ್ಳ ಮಳ್ಳ ಸುಳ್ಳ ಹೇಳ್ತಾನೆ ಇರ್ತಾರೆ. ಆಮೇಲೆ ಇವತ್ತಿನ ಕಾಲಕ್ಕೆ ಆತರ ಒಂದ್ ಸಿನಿಮಾ ತೆಗೆದು ನನಗೆ ತೋರಿಸಿ, ವೇರ್ ಇಷ್ಟೊಂದ್ ಜನ ಸ್ಟಾರ್ಸ್ ಸೇರಿ ಒಂದ್ ಸಿನಿಮಾ ಮಾಡಿದೀವಲ್ಲ, ಅಲ್ಲಿ ರವಿಚಂದ್ರನ್ ಅವರಾಗಿರ್ಬೋದು, ವಿಜಯ ರಾಘವೇಂದ್ರ ಅವರಾಗಿರ್ಬೋದು, ರಾಗಿಣಿ ಅವರಾಗಿರ್ಬೋದು, ಅರ್ಥ ಆಯ್ತಾ? ಆಮೇಲೆ ನಾನಿದ್ದೆ, ರಮೇಶ್ ಅವರು, ಇವ್ರೆಲ್ಲಾರು ನಾವು ಸೇರ್ಕೊಂಡು ನೀವ್ ಇವತ್ತು 3 ಜನ ಆರ್ಟಿಸ್ಟ್ ನ ಸೇರ್ಸಿ ಒಂದ್ ಸಿನಿಮಾ ಮಾಡ್ಬಿಡಿ ನೋಡೋಣ. ಇಟ್ಸ್ ನಾಟ್ ಪಾಸಿಬಲ್. ಏನ್ ಸಕ್ಸಸ್ ಅಂತ ಕೇಳ್ತಾರೆ, ಇದೇ ನನ್ ಸಕ್ಸಸ್ ಗುರು. ನಾವೆಲ್ಲ ಸೇರ್ಕೊಂಡು ಸಿನಿಮಾ ಮಾಡಿರೋದೇ ಫಸ್ಟ್ ಆಫ್ ಆಲ್ ಸಕ್ಸಸ್. ಆಮೇಲೆ ನಾನು ಮಾಡಿದ್ದು ರಗಳೆ ವಿತ್ ರಿಷಿಕಾ. ವೆಲ್ಕಮ್ ಟು ರಗಳೆ ವಿತ್ ರಿಷಿಕಾ. ಅಲ್ಲ, ಸ್ಟಾರ್ಸ್ನೆಲ್ಲ ಅವತ್ತು ನಾವೇನೋ ಅವ್ರಿಗೆ ಒಂದು ಪೇಮೆಂಟು ಕೊಟ್ಟಿಲ್ಲ ಯಾರಿಗೂ. ನನ್ ಮುಖ ನೋಡ್ಕೊಂಡು ಎಲ್ಲಾರು ಬರ್ತಾ ಇದ್ರು. ಅಂಡ್ ಒಂದು ಅಂದ್ರೆ ವಿ ಟುಕ್ ಇನ್ಸ್ಪಿರೇಷನ್ ಅಷ್ಟೇ ಫ್ರಮ್ ಕಾಫಿ ವಿತ್ ಕರಣ್. ವಿ ಡಿಡ್ಂಟ್ ಕಾಪಿ ದ ಸೇಮ್ ಕಾನ್ಸೆಪ್ಟ್, but we took inspiration and made something like that so big for Kannada films, Kannada industry. That is a huge win. Enta numbers barad gotta nanga avaga. Gautam Mache avaru, I still remember, I really thank him, for letting me do that show. Avaru nange bandu second show nalli helidru, numbers are breaking everywhere anta. ನನಗೆ ಅವಾಗ ಭಯ ಆಗಕ್ಕೆ ಶುರು ಆಯ್ತು ಇನ್ನೂ ಜಾಸ್ತಿ. ಅಯ್ಯೋ ಹೌದಾ, ನಂಬರ್ಸ್ ಎಲ್ಲ ಬಂದ್ಬಿಟ್ಟಿದ್ಯಾ ಅಂತ. ನಿಮ್ಮನ್ನ ತುಂಬಾ ಇಷ್ಟಪಟ್ರು ಅನ್ಸುತ್ತೆ ಆ ಒಂದು ಶೋ ಅಲ್ಲಿ. 100% ನನ್ನನ್ನು ಇಷ್ಟಪಟ್ರು. ಅಂಡ್ ಐ ಥಿಂಕ್ ಎಲ್ಲಾರು ನಮ್ಮ ಅಲ್ಲಿ ಯಾರ್ಯಾರು ಬಂದಿದ್ರು ಅವರಿಗಳಿಗೂ ಒಂದು ಗುಡ್ ಪ್ಲಾಟ್ಫಾರ್ಮ್ ಸಿಕ್ತು. ದೇ ಎಂಜಾಯ್ಡ್ ದೆಮ್ಸೆಲ್ಫ್ ಈಚ್ ಅಂಡ್ ಎವ್ರಿ ಶೋ. ಇಟ್ ಶೋಸ್ ಸಮಥಿಂಗ್ ಲೈಕ್ ಒಂದು ಬ್ಯೂಟಿಫುಲ್ ಕೆಮಿಸ್ಟ್ರಿ ಇತ್ತು ನನ್ಗೂ ಆಮೇಲೆ ಆ ಬಂದಿರೋ ಆರ್ಟ್, ಬಿಕಾಸ್ ಐ ಕುಡ್ ರಿಲೇಟ್ ಟು ದೆಮ್. ಐ ವಾಸ್ ಜಸ್ಟ್ ನಾಟ್ ಅನ್ ಆಂಕರ್ ಸಿಟ್ಟಿಂಗ್ ದೇರ್. ಐ ವಾಸ್ ಅನ್ ಆರ್ಟಿಸ್ಟ್ ಹೂ ಕುಡ್ ರಿಲೇಟ್ ಟು ದೆಮ್. So ಅದನ್ನೆಲ್ಲಾನು, that is a huge success. We did about 16 shows. I still ಹೌದು, ರಾಗಿಣಿ ಅವರು ಲೂಸ್ ಮದರ್ ಬಂದಿದ್ರು. ಆಕ್ಚುಲಿ ಏನ್ ಗೊತ್ತಾ, ಅವಳು ನನಗೆ ಬಹಳ ಫ್ರೆಂಡ್. ಅದು ಇದು ವಿಷಯಗಳು ನನಗೆ ಗೊತ್ತಿಲ್ಲ, ಬಟ್ ನಾವು ಸೆಟ್ಟಲ್ಲೆಲ್ಲ ಜೊತೆಗಿರ್ತಿದ್ವಿ. ಅವಳು ಏನ್ XYZ ಮಾಡಿದ್ರು ನಾನು ಜಾಸ್ತಿ ಕೇರ್ ಮಾಡಲ್ಲ, ಅದಕ್ಕೆ ವಿ ಗೆಟ್ ಅಲಾಂಗ್. ಅಂದ್ರೆ ನಾನು ಫಸ್ಟ್ ಟೈಮ್ ನಂಗೆ ಇನ್ನೂ ನೆನಪಿದೆ, ಕಳ್ಳ ಮಳ್ಳ ಸುಳ್ಳ ಸೆಟ್ ಅಲ್ಲಿ ನಾನು ಮದ್ವೆ ಹೆಣ್ಣಿಂದು ಒಂದು ಲುಕ್ ನನ್ ಬೆಳಗ್ಗಿಂದ 6 ಗಂಟೆಗೆ ರೆಡಿ ಮಾಡಿ ಕೂರ್ಸ್ಬಿಟ್ಟಿದ್ರು. ಸಾಯಂಕಾಲ ಶಾರ್ಟ್ ತೆಗ್ದಿದ್ದಾರೆ 9 ಗಂಟೆಗೆ. ಅದಕ್ಕೆ ನನಗೆ ಬೆಳಗ್ಗೆಯಿಂದ ಯಾಕೆ ಸರ್ ಇದೆಲ್ಲ ಹೆಣ್ಣಿನ ವೇಷ ಹಾಕ್ಬಿಟ್ಟು ಕೂರ್ಸ್ಬಿಟ್ಟು, ಅಂದ್ರೆ ಮದ್ವೆ ಹೆಣ್ಣಿನ ವೇಷ ಫುಲ್ಲು ಎಲ್ಲ ಹಿಂಗ್ ಹಿಡಿದ್ಬಿಟ್ಟಿತ್ತು ನಂಗೆ. ಮಧ್ಯ ಇವಳು ಬಂದು ಅವಳ ಅಸಿಸ್ಟೆಂಟ್ ಕಳ್ಸ್ಬಿಟ್ಟು ಕರಿಯಕ್ ಕೇಳು, ನನ್ ರೂಮಿಗೆ ಬರಕ್ ಕೇಳು, ಅವಳಿಗೆ ಬರಕ್ ಕೇಳು ಅಂದೆ. ಸೊ ಅವಳು ಬಂದ್ಲ. ಆಮೇಲೆ ಪಾಪ ಬಂದ್ಬಿಟ್ಟು, ಏ ವಾಟ್ ಯು ಆರ್ ನಾಟ್ ಕಮಿಂಗ್ ಟು ಮೈ ರೂಮ್, ಓನ್ಲಿ ಕಮ್ಸ್ ಎಟ್ ಯುವರ್ ಅಂತಂದು ಕೂತ್ಕೊಂಡು ಆಮೇಲೆ ನಾವು ಮಾತಾಡಿ ತುಂಬಾನೇ ಫ್ರೆಂಡ್ಸ್. ನಾವು ಮುಂಚಿಂದಾನು ಅಂದ್ರೆ ಅಲ್ಲಿ ಇಲ್ಲಿ ಮೀಟ್ ಮಾಡಿ ಫ್ರೆಂಡ್ಸು, ಬಟ್ ಆ ಸೆಟ್ ಅಲ್ಲಿ ಇನ್ನೂ ನಾವು ತುಂಬಾ ಫ್ರೆಂಡ್ಸ್ ಆಗ್ಬಿಟ್ವಿ. ಆಮೇಲೆ ಇವಳಿಗೆ ಪಾನಿಪುರಿ ತಿನ್ನೋದು ಬಹಳ ಹುಚ್ಚು. ಸೊ ಅಲ್ಲೆಲ್ಲಿ ನಾನು ಸೆಟ್ ಅಲ್ಲಿ ಇದ್ರು ಆಮೇಲೆ ಈ ಪಾನಿಪುರಿ ಇಟ್ಟಿದೀನಿ ಬಾ ಅಂತ. ಆಮೇಲೆ ನನಗೆ ಬೇಡಮ್ಮ ತಾಯಿ ಅಂದ್ರೆ 2 ತಿನ್ಲೇಬೇಕು ಅಂತ. ಹಾ ಸರಿ ಅಂತ ಆಮೇಲೆ ತಿನ್ನೋದು. ಆಮೇಲೆ ಬ್ಯಾಂಕಾಕ್ ಶೂಟಿಂಗ್ ಎಲ್ಲ ಹೋದ್ವಿ. ಎಲ್ಲಾರು ಶೂಟಿಂಗ್ ಮುಗಿಸ್ಕೊಂಡು ಮಲಗ್ಬಿಟ್ರೆ, ನಾರ್ಮಲಿ ಏನ್ ಗೊತ್ತಾ, ದೇರ್ ಇಸ್ ಅ ಟಾಕ್ ದಟ್ ಹೀರೋಸ್ ಮತ್ತೆ ಹೀರೋಯಿನ್ಸ್ ಎಲ್ಲಾರು ಸೇರ್ಕೊಂಡು ಆಚೆ ಹೋಗ್ತೀವಿ. ಇದ್ರಲ್ಲಿ ನಾವು ಹೀರೋಯಿನ್ ಸೇರ್ಕೊಂಡು ಆಚೆ ಹೋಗ್ತಿದ್ವಿ. ಅಂದ್ರೆ ಅವ್ರ ತಂದೆನೂ ಬರೋರು ಪಾಪ. ಸೊ ನಮ್ಮಮ್ಮ ಮಲಗ್ಬಿಡೋರು ಆಫ್ಟರ್ 10:30, 11. ಸುಮ್ಮನೆ ಅಲ್ಲೆಲ್ಲ ನೋಡಕ್ಕಷ್ಟೇ, ಇನ್ನೇನಕ್ಕೂ ಅಲ್ಲ. ಅವ್ರ ತಂದೆನೂ ಬರೋರು. ಸೊ ವಿ ಯೂಸ್ ಟು ನಾಟ್ ಡೂ ಎನಿಥಿಂಗ್ ಎಲ್ಸ್. ಸೊ ಅಲ್ಲಿ ಇಲ್ಲಿ ಹೋಗೋದು, ನೈಟ್ ಕ್ಲಬ್ಸ್ಗೆ ಅಲ್ಲಿ ಇಲ್ಲಿ ನೋಡೋದು ಹೆಂಗಿರುತ್ತೆ ಅಂತ. ಸೊ ವಿ ಹ್ಯಾಡ್ ಅ ವೆರಿ ಗುಡ್ ರಿಲೇಶನ್ಶಿಪ್. ಐ ಹ್ಯಾವನ್ ಸ್ಪೋಕನ್ ಟು ಹರ್. ಇನ್ ಫ್ಯಾಕ್ಟ್ ಆಕ್ಚುಲಿ ಶಿ ಈಸ್ ಒನ್ ಆಫ್ ದೆಮ್ ಹೂ ಹ್ಯಾವ್
ಕಾಲ್ಡ್ ಮೀ ಆಫ್ಟರ್ ಮೈ ಇದೆಲ್ಲ ಏನೋ ನನ್ನ ಇಂಡಸ್ಟ್ರಿ ಅವ್ರ ಫ್ಯೂ ಪೀಪಲ್ ಯಾರ್ಯಾರು ನನಗೆ ಕಾಲ್ ಮಾಡಿದ್ರು, ಅವಳು ಮಾಡಿ ಅದು ಇದು ನೀನೇನ್ ಬಿಡು ಎದ್ದು ಓಡ್ತಾ ಇರ್ತೀಯ ಅಂತ. ಇಂಡಸ್ಟ್ರಿಯಲ್ ಫ್ರೆಂಡ್ಸ್ ಇದಾರ, ಕಾಲ್ ಮಾಡ್ತಾರ? ಇಂಡಸ್ಟ್ರಿಯಲ್ ಫ್ರೆಂಡ್ಸ್ ಇದಾರೆ ಅಂದ್ರೆ ಎಲ್ಲಾರು ನನಗೆ ಸ್ವಲ್ಪ ಫ್ರೆಂಡೇ ಇಂಡಸ್ಟ್ರಿಲಿ, ಬಿಕಾಸ್ ಐ ಹ್ಯಾವ್ ಡನ್ ದಟ್ ಶೋ ಆಯ್ತಾ, ಬಿಕಾಸ್ ಐ ವರ್ಕ್ಡ್ ವಿತ್ ಪೀಪಲ್. ಆಮೇಲೆ ನಂದು ಏನಂತಾರೆ, ದ ಮೇಜರ್ ಅದರ್ ಸಕ್ಸೆಸ್ ವಾಸ್, ಐ ಡೋಂಟ್ ಹ್ಯಾವ್ ಟು ಇವನ್ ಸೇ ಇಟ್, ಎಲ್ಲರಿಗೂ ಗೊತ್ತದು ಏನು ಅಂತ. ಸೊ ಅದಾದ್ಮೇಲೆ ಈಗ ನನಗೆ ಗೊತ್ತಿಲ್ಲದೆ ಇರೋರೆಲ್ಲ ನನಗೆ ಫೋನ್ ಮಾಡಕ್ ಶುರು ಮಾಡಿದ್ರು ಇಂಡಸ್ಟ್ರಿಲಿ. ಅಂಡ್ ಲಾಟ್ ಆಫ್ ಪೀಪಲ್ ಫ್ರಮ್ ದ ಇಂಡಸ್ಟ್ರಿ ಐ ಮೆಟ್. ನಮ್ ಟೈಮಲ್ಲಿ ಏನ್ ಗೊತ್ತಾ, ಒಂದು ತುಂಬಾನೇ ಕಾಸ್ಟಿಂಗ್ ಚೆನ್ನಾಗಿ ನಡೆಯೋದು, ರಿಯಲ್ ಆರ್ಟಿಸ್ಟ್ ಅವರು ಇವರು ಅಂದ್ರೆ ಇವ್ರನ್ನ ಹೆಂಗಪ್ಪ ಕರ್ಕೊಂಡ್ಬಂದ್ರು ಇಲ್ಲಿ ಅನ್ನೋ ತರ ಇತ್ತದು. ಸೊ ತುಂಬಾ ಜನ ನನಗೆ ಆಫ್ಟರ್ ದಟ್ ಶೋನು ಗೊತ್ತಾಗಿದ್ದಾರೆ. ಅಂಡ್ ಪ್ಲಸ್ ನಂದು ಅಫ್ಕೋರ್ಸ್ ರಗಳೆ ವಿತ್ ರಿಷಿಕಾ ಅಲ್ಲಿ ಗೊತ್ತಿಲ್ಲದೆ ಇರೋರು ನನಗೆ ಗೊತ್ತಾಗ್ಬಿಟ್ರು, ಬಿಕಾಸ್ ಫ್ಯೂ ಶೋಸ್ ನಾನು ಕರೆದಿದ್ದು ಅವ್ರನ್ನ ಆಸ್ ಆರ್ಟಿಸ್ಟ್, ಬಟ್ ಕೆಲವ್ರನ್ನ ಚಾನಲ್ಲೇ ಕರೆಸ್ತಾ ಇತ್ತು. ಸೊ ಐ ಹ್ಯಾಡ್ ಟು ಜಸ್ಟ್ ಟಾಕ್ ಟು ದೆಮ್. ಒಂದ್ ವೇಳೆ ಎಲ್ಲಾರ್ನು ನಾವು ಹುಟ್ಟಿರೋದೇ ಇಲ್ಲಿ ಇಂಡಸ್ಟ್ರಿಲಿ ಆಗಿರೋದ್ರಿಂದ ಎಲ್ಲಾರು ನನಗೆ ಗೊತ್ತು.